ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಾ ಇರುವಂತಹ ಯುದ್ಧದಲ್ಲಿ ಅಮೆರಿಕ ಒಂದು ದೊಡ್ಡ ಯೂಟರ್ನ್ ಅನ್ನು ತೆಗೆದುಕೊಳ್ಳುವಂತಹ ಲಕ್ಷಣ ಕಾಣ್ತಾ ಇದೆ. ಅಂದ್ರೆ ಒಂದು ನಿರ್ಣಾಯಕ ಸ್ಥಿತಿಯಲ್ಲಿ ಅಮೆರಿಕ ಹಿಂದೆ ಹೆಜ್ಜೆ ಇಡುತ್ತಾ ಈ ಪ್ರಶ್ನೆ ಮೂಡಿಸಿದೆ. ಟ್ರಂಪ್ ಸರ್ಕಾರದ ಒಂದು ಹೇಳಿಕೆ ಎಲ್ಲಾ ಲೆಕ್ಕಾಚಾರವನ್ನೇ ತಲೆ ಕೆಳಗು ಮಾಡಿದೆ. ಯುದ್ಧ ಮುಂದೆ ಯಾವ ರೀತಿಯಾಗಿ ಸಾಗತ್ತೆ ಅನ್ನೋದರ ಬಗ್ಗೆ ಸಾಕಷ್ಟು ಗೊಂದಲಗಳು ಆರಂಭಗೊಂಡಿದ್ದಾವೆ. ಒಂದು ವೇಳೆ ಹೀಗಾಗಿದ್ದೇ ಆದ್ರೆ ಮತ್ತೆ ಇಡೀ ಮಿಡಲ್ ಈಸ್ಟ್ ನಲ್ಲಿ ಅಸ್ಥಿರತೆ ಮತ್ತು ಅನಿಶ್ಚಿತತೆ ಮುಂದುವರಿಯುತ್ತೆ. ಇದು ಬಹಳ ದೊಡ್ಡ ವಿಚಾರ, ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರವೂ ಕೂಡ ಹೌದು. ಈ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ಮುಂಚಿತವಾಗಿ ಈಗ ಯುದ್ಧದಲ್ಲಿ ಏನೇನಾಗ್ತಾ ಇದೆ, ಕಳೆದ ಕೆಲ ಗಂಟೆಗಳಲ್ಲಿ ಆದಂತಹ ಕೆಲವೊಂದಷ್ಟು ಬೆಳವಣಿಗೆಗಳನ್ನು ನಿಮಗೆ ತಿಳಿಸಿ ಅನಂತರ ಅಮೆರಿಕದ ವಿಚಾರಕ್ಕೆ ಬರ್ತೀನಿ. ಮೊದಲನೆಯದಾಗಿ ಇರಾನ್ ಮನಸೋ ಇಚ್ಛೆ ದಾಳಿ ಮಾಡೋದನ್ನ ಹಾಗೆ ಮುಂದುವರೆಸಿದೆ. ಅವರು ಇತ್ತೀಚೆಗೆ ಒಂದು ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಇರಾನ್ನ ಸ್ಟೇಟ್ ಮೀಡಿಯಾ ರಿಲೀಸ್ ಮಾಡಿದಂತಹ ವಿಡಿಯೋ ಅದು. ಅದರಲ್ಲಿ ಇರಾನ್ನ ಸ್ಟೇಟ್ ಮೀಡಿಯಾ ಏನು ಹೇಳಿದೆ ಅಂತಂದ್ರೆ, ಇರಾನ್ ಈಗ ಹೊಸ ತಲೆಮಾರಿನ ಮಿಸೈಲ್ಗಳನ್ನ ಉಡಾವಣೆ ಮಾಡೋದಕ್ಕೆ ಶುರು ಮಾಡಿದೆ, ಮುಂದಿದೆ ಮಾರಿ ಹಬ್ಬ ಅನ್ನುವ ಅರ್ಥದಲ್ಲಿ ಇರಾನ್ ಪೋಸ್ ಕೊಟ್ಟಿದೆ. ಈ ಹಿಂದೆಯೂ ಕೂಡ ಇರಾನ್ನ ಸರ್ಕಾರದ ಕಡೆಯಿಂದ ಅಂತಹದೇ ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಈಗ ನಾವು ಪ್ರಯೋಗ ಮಾಡ್ತಾ ಇರುವಂತಹ ಎಲ್ಲಾ ಮಿಸೈಲ್ಗಳು ಕೂಡ ತೀರಾ ಹಳೆಯದ್ದು, ನಾವು ಆಧುನಿಕವಾದಂತಹ ಹೊಸ ತಲೆಮಾರಿನ ಮಿಸೈಲ್ಗಳನ್ನ ಇನ್ನೂ ಕೂಡ ಬಳಸಿಯೇ ಇಲ್ಲ, ಅವುಗಳು ಬಹಳ ಘಾತಕವಾಗಿದೆ, ಭಾರಿ ಹಾನಿ ಮಾಡ್ತವೆ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿತ್ತು. ಈಗ ಹೇಳ್ತಾ ಇದೆ, ನಾವು ಅಂತಹದೇ ಮಿಸೈಲ್ಗಳನ್ನ ಹೊರ ತೆಗೆದಿದ್ದೀವಿ, ಪ್ರಯೋಗ ಮಾಡೋದಕ್ಕೆ ಶುರು ಮಾಡಿದೀವಿ ಅಂತ. ಇದೆಲ್ಲದರ ನಡುವೆ ಸೌದಿಯ ರಿಯಾದ್ನಲ್ಲಿರುವಂತಹ ಯುಎನ್ ಎಂಬಸಿಗೆ ಇರಾನ್ ಹೊಡೆದಿದೆ. ಸೌದಿಯ ಅಮೆರಿಕದ ರಾಯಭಾರ ಕಚೇರಿಗೆ ಭಾರಿ ಹಾನಿಯಾದ ಬಗ್ಗೆಯೂ ಕೂಡ ವರದಿಯಾಗಿದೆ. ಹೀಗಾಗಿ ಸೌದಿ ಅರೇಬಿಯಾದಲ್ಲಿರುವಂತಹ ಎಲ್ಲಾ ರಾಯಭಾರ ಕಚೇರಿಯನ್ನ ಅಮೆರಿಕ ತಾತ್ಕಾಲಿಕವಾಗಿ ಮುಚ್ಚಿದೆ. ನಿನ್ನೆ ತಾನೇ ಕುವೈತ್ನ ರಾಯಭಾರ ಕಚೇರಿಗೂ ಕೂಡ ಇರಾನ್ ಹೊಡೆದಿತ್ತು. ಮಿಡಲ್ ಈಸ್ಟ್ ನಲ್ಲಿರುವಂತಹ ಯುಎಸ್ನ ರಾಯಭಾರ ಕಚೇರಿಗಳನ್ನೇ ಈಗ ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ. ಇತ್ತೀಚಿನ 24 ಗಂಟೆಗಳ ಬೆಳವಣಿಗೆಯನ್ನ ನೋಡಿದ್ರೆ ಸೌದಿಯ ಮೇಲಿನ ದಾಳಿ 1 to 2 ಆಗಿದೆ. ಇರಾನ್ ಮಿಡಲ್ ಈಸ್ಟ್ನ ದೇಶಗಳನ್ನ ಟಾರ್ಗೆಟ್ ಮಾಡುವಂತಹ ಸಂದರ್ಭದಲ್ಲಿ ಆರಂಭದಲ್ಲಿ ಸೌದಿ ಅರೇಬಿಯಾವನ್ನ ಅಷ್ಟಾಗಿ ಟಾರ್ಗೆಟ್ ಮಾಡಿರಲಿಲ್ಲ, ಕೇವಲ ಯುಎಸ್ ಬೇಸ್ ಅನ್ನ ಮಾತ್ರ ಗುರಿ ಮಾಡಿತ್ತು. ಅದಾದ ಬಳಿಕ ವಾಷಿಂಗ್ಟನ್ ಪೋಸ್ಟ್ ನಲ್ಲಿ ಒಂದು ವರದಿ ಪ್ರಕಟಗೊಳ್ಳುತ್ತೆ. ಅಮೆರಿಕ ದಾಳಿ ಮಾಡೋದಕ್ಕೆ ಸೌದಿಯ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಅವರ ಅಣತಿಯಂತೆ ಈ ದಾಳಿ ನಡೆದಿದೆ ಅಂತ. ಇದು ಇರಾನನ್ನ ಮತ್ತಷ್ಟು ಕೆರಳಿಸಿದಂತೆ ಕಂಡು ಬರ್ತಾ ಇದೆ. ಯಾಕೆ ಕೇಳಿದ್ರೆ, ಸೌದಿಯ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ 1 ತಿಂಗಳ ಹಿಂದೆ ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ಗೆ ಕರೆ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಯುದ್ಧವನ್ನು ಬೆಂಬಲಿಸೋದಿಲ್ಲ, ಅಮೆರಿಕಾಗೆ ನಮ್ಮ ನೆಲವನ್ನು ಬಳಸಿಕೊಳ್ಳೋದಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ ಅಂತ ಇರಾನ್ನ ಅಧ್ಯಕ್ಷರಿಗೆ ಮಾತು ಕೊಟ್ಟಿದ್ರು. ಈಗ ಅಮೆರಿಕ ದಾಳಿ ಆರಂಭಿಸೋದಕ್ಕೆ ಎಂಬಿಎಸ್ಎ ಒಪ್ಪಿಗೆ ಸೂಚಿಸಿದ್ರು, ಬ್ಯಾಕ್ನಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಅನುಮಾನ ಬಂದಿದೆಯಲ್ಲ, ಈ ಕಾರಣದಿಂದಾಗಿ ಇರಾನ್ ಸೌದಿ ಅರೇಬಿಯಾವನ್ನ ಕೂಡ ಪೂರ್ಣ ಪ್ರಮಾಣದಲ್ಲಿ ಟಾರ್ಗೆಟ್ ಮಾಡ್ತಾ ಇದೆ. ನಿನ್ನೆ ಸೌದಿಯ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಅರಾಮ್ಕೋ ತೈಲ ಘಟಕಕ್ಕೂ ಕೂಡ ಇರಾನ್ ಹೊಡೆದಿತ್ತು. ಈಗ ಯುಎಸ್ ಎಂಬಸಿಯನ್ನ ಹಿಟ್ ಮಾಡಿದೆ. ಇದರ ಜೊತೆಗೆ ಇರಾನ್ ಯುಎಇ, ಕತಾರ್ ಸೇರಿದಂತೆ ಮಿಡಲ್ ಈಸ್ಟ್ ನ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡೋದನ್ನ ಹಾಗೆ ಮುಂದುವರೆಸಿದೆ. ಯುಎಇ ಹೇಳ್ಕೊಂಡಿದೆ, ಕಳೆದ ಒಂದು 10-12 ಗಂಟೆಗಳಲ್ಲಿ 9 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ನಾವು ಇಂಟರ್ಸೆಪ್ಟ್ ಮಾಡಿದೀವಿ. ಆ ಎಲ್ಲಾ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಕೂಡ ನಮ್ಮ ನಾಗರಿಕ ಕೇಂದ್ರಗಳನ್ನ ಗುರಿ ಮಾಡಿದ್ವು ಅಂತ ಯುಎಇ ಹೇಳ್ಕೊಂಡಿದೆ. ಹಾಗೆ ಕತಾರ್ ಇರಾನ್ನ 2 Su-24 ಬಾಂಬರ್ ವಿಮಾನಗಳನ್ನು ಉಡಾಯಿಸಿದೆ. ಕತಾರ್ನ ರಕ್ಷಣಾ ಸಚಿವಾಲಯವೇ ಈ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. 2 Su-24 ಜೊತೆಗೆ 7 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕೂಡ ನಾವು ಇಂಟರ್ಸೆಪ್ಟ್ ಮಾಡಿದೀವಿ ಅಂತ ಕತಾರ್ ಹೇಳ್ಕೊಂಡಿದೆ. ಇನ್ನು ಮಿಡಲ್ ಈಸ್ಟ್ ನಲ್ಲಿ ಉದ್ವಿಗ್ನತೆ ಜಾಸ್ತಿ ಆಗ್ತಿದ್ದ ಹಾಗೆ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ತನ್ನ ಜನರಿಗೆ ಒಂದು ಮಹತ್ವದ ಸೂಚನೆಯನ್ನ ಕೊಟ್ಟಿದೆ. ಈ ಪಶ್ಚಿಮ ಏಷ್ಯಾದ 13 ರಾಷ್ಟ್ರಗಳಲ್ಲಿರುವಂತಹ ತನ್ನ ಪ್ರಜೆಗಳು ಅಂದ್ರೆ ಅಮೆರಿಕದ ಜನರು ಈ ತಕ್ಷಣವೇ ದೇಶ ಬಿಟ್ಟು ಬರಬೇಕು ಅಂತೇಳಿ ಅವರು ಆರ್ಡರ್ ಮಾಡಿದ್ದಾರೆ. ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಅಮೆರಿಕದ ಜನರನ್ನ ಹೆಚ್ಚು ಟಾರ್ಗೆಟ್ ಮಾಡಬಹುದು. ಈ ಕಾರಣದಿಂದಾಗಿ ಈ ದೇಶಗಳಿಂದ ನಮ್ಮ ಜನರು ಸುರಕ್ಷಿತ ತಾಣಗಳಿಗೆ ಹೋಗಬೇಕು ಅಂತೇಳಿ ಅವರು ಸೂಚನೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಬಹರೈನ್, ಈಜಿಪ್ಟ್, ಇರಾಕ್, ಇಸ್ರೇಲ್, ವೆಸ್ಟ್ ಬ್ಯಾಂಕ್, ಗಾಜಾ, ಜೋರ್ಡಾನ್, ಕುವೈತ್, ಲೆಬನಾನ್, ಒಮಾನ್, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ, ಯೆಮೆನ್ ಈ ಎಲ್ಲಾ ದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ಅಮೆರಿಕ ಪ್ರಜೆಗಳು ದೇಶ ಬಿಡಬೇಕು ಅನ್ನುವಂತಹ ಸೂಚನೆ ಇದು. ಇದಕ್ಕೋಸ್ಕರವಾಗಿ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ 24x7 ಸಹಾಯವಾಣಿಯನ್ನು ಕೂಡ ತೆರೆದಿದೆ. ಕೆಲ ದೇಶಗಳಲ್ಲಿ ಯುಎಸ್ನ ಎಂಬಸಿ ಕಾರ್ಯನಿರ್ವಹಿಸೋದಕ್ಕಾಗ್ತಾ ಇಲ್ಲ. ಹೀಗಾಗಿ ಯುಎಸ್ನ ಜನರಿಗೆ ಅಮೆರಿಕ ಯಾವುದೇ ರೀತಿಯಲ್ಲೂ ಸಹಾಯ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಇದೇ ಕಾರಣದಿಂದಾಗಿ 24x7 ಸಹಾಯವಾಣಿಯನ್ನ ತನ್ನ ಜನರಿಗೋಸ್ಕರವಾಗಿ ಯುಎಸ್ ಓಪನ್ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಮುಂದಿನ 24 ಗಂಟೆಗಳು ಬಹಳ ನಿರ್ಣಾಯಕ ಅನ್ನುವ ಅರ್ಥದಲ್ಲಿ CNN ವರದಿ ಮಾಡಿದೆ. ಟ್ರಂಪ್ ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ಆಧರಿಸಿ ಈ ಒಂದು ವರದಿಯನ್ನು ಪ್ರಕಟಿಸಲಾಗಿದೆ. ಅದೇನು ಕೇಳಿದ್ರೆ, ಟ್ರಂಪ್ CNNಗೆ ಕೊಟ್ಟಂತಹ ಇಂಟರ್ವ್ಯೂನಲ್ಲಿ ಇರಾನ್ ಇವತ್ತು ಸಾಕಷ್ಟು ಬಲಹೀನವಾಗಿದೆ, ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಬಹಳ ವೀಕ್ ಆಗಿದೆ. ಹೀಗಾಗಿ ನಾವು ಮುಂದಿನ 24 ಗಂಟೆಗಳಲ್ಲಿ ಇರಾನ್ನ ಕ್ಷಿಪಣಿ ತಯಾರಿಕಾ ಕೇಂದ್ರಗಳು, ಡ್ರೋನ್ ತಯಾರಕಾ ಕೇಂದ್ರಗಳು ಹಾಗೆ ನೌಕಾಪಡೆಗಳನ್ನು ಗುರಿಯಾಗಿಸಿ ಬಹಳ ದೊಡ್ಡ ಮಟ್ಟದ ದಾಳಿಯನ್ನ ಮಾಡ್ತೀವಿ ಅಂತ ಟ್ರಂಪ್ ಸುಳಿವನ್ನ ಕೊಟ್ಟಿದ್ದಾರೆ ಅಂತ CNN
CNN ತನ್ನ ವರದಿಯಲ್ಲಿ ಹೇಳಿಕೊಂಡಿದೆ. ಹಾಗೆ ಸೌದಿ ಅರೇಬಿಯಾದ ರಿಯಾದ್ನಲ್ಲಿರುವಂತಹ ಅಮೆರಿಕದ ಎಂಬಸಿಯ ಮೇಲೆ ದಾಳಿಯಾಗಿದೆಯಲ್ಲ, ಅದಕ್ಕೂ ಕೂಡ ಟ್ರಂಪ್ ಬಹಳ ದೊಡ್ಡ ಪ್ರತೀಕಾರದ ಶಪಥ ಮಾಡಿದ್ದಾರೆ ಅಂತ ನ್ಯೂಸ್ ನೇಷನ್ ವರದಿ ಮಾಡಿದೆ. ಟ್ರಂಪ್ ಒಂದೊಂದು ಟಿವಿಗೆ ಒಂದೊಂದು ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ. ಅದನ್ನು ನಾವೇನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅವರು ಟ್ರಂಪ್ ಅಲ್ವಾ. ಇದೆಲ್ಲದರ ಮಧ್ಯದಲ್ಲಿ ಇಸ್ರೇಲ್ ಮಾತ್ರ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮಿಡಲ್ ಈಸ್ಟ್ ಮೇಲೆ ದಾಳಿ ಆಗಲಿ, ಇನ್ನೊಂದು ಕಡೆ ದಾಳಿ ಆಗಲಿ, ಅಮೆರಿಕಾಗೆ ಹಾನಿ ಆಗಲಿ, ಅವರ ಗುರಿ ಏನು? ಇರಾನ್ಗೆ ಹಾನಿ ಮಾಡುವಂತಹದ್ದು. ಅದಷ್ಟೇ ಕೆಲಸಕ್ಕೆ ಅವರು ಮಗ್ನವಾದಂತೆ ಕಂಡು ಬರ್ತಾ ಇದೆ. ಇರಾನ್ನ ಸ್ಟೇಟ್ ಮೀಡಿಯಾ ಇದೆಯಲ್ಲ, ಅದನ್ನೇ ಈಗ ಇಸ್ರೇಲ್ ಟಾರ್ಗೆಟ್ ಮಾಡಿದೆ. ಅದರ ಸುತ್ತ ವಾಸ ಮಾಡುವಂತಹ ಜನರಿಗೆ ಇಸ್ರೇಲ್ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ, ಒಂದು ಮ್ಯಾಪ್ ಅನ್ನು ಸಹ ರಿಲೀಸ್ ಮಾಡಿದೆ. ಈ ಮ್ಯಾಪ್ ನಲ್ಲಿ ರೆಡ್ ಮಾರ್ಕ್ ನಲ್ಲಿ ಗುರುತು ಮಾಡಿರುವಂತಹ ಜಾಗದಲ್ಲಿರುವ ಜನರು ತಕ್ಷಣಕ್ಕೆ ಆ ಜಾಗವನ್ನು ಬಿಟ್ಟು ತೆರಳಬೇಕು, ಇವ್ಯಾಕ್ಯುಯೇಟ್ ಮಾಡಬೇಕು ಅಂತ ಇಸ್ರೇಲ್ ಸೂಚನೆಯನ್ನು ಕೊಟ್ಟಿದೆ. ಇದರ ಅರ್ಥ ಏನು ಕೇಳಿದ್ರೆ, ಇರಾನ್ ಸರ್ಕಾರದ ಸ್ಟೇಟ್ ಟಿವಿ ಇದೆಯಲ್ಲ, ಅದನ್ನೇ ಇಸ್ರೇಲ್ ಉಡಾಯಿಸೋದಕ್ಕೆ ಸ್ಕೆಚ್ ಇಟ್ಟಿದೆ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲೇಬೇಕು. ಸದ್ಯ ಈ ಒಂದು ಯುದ್ಧದ ವಿಚಾರದಲ್ಲಿ ಬಹಳ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗ್ತಾ ಇದೆ. ಯಾವ ಮಟ್ಟಿಗೆ ಕೇಳಿದ್ರೆ, ನಿರಾಧಾರವಾದಂತಹ ವರದಿಯನ್ನು ಪ್ರಕಟಿಸಲಾಗ್ತಾ ಇದೆ. ಒಂದು ಕಡೆ ರಷ್ಯಾ, ಚೈನಾ, ಇರಾನ್ ಈ ಮೂರು ದೇಶದಲ್ಲೂ ಕೂಡ ಅಮೆರಿಕದ ಪಡೆಗಳಿಗೆ ಹಾನಿಯಾಗಿದೆ ಅಂತ ತಳಬುಡ ಇಲ್ಲದಂತಹ ಸುದ್ದಿಗಳನ್ನು ಪ್ರಕಟಿಸ್ತಾ ಇದ್ದಾರೆ. AI ಇಮೇಜ್ಗಳನ್ನು ಶೇರ್ ಮಾಡ್ತಾ ಇದ್ದಾರೆ. ಉದಾಹರಣೆಗೆ, ಕುವೈತ್ನಲ್ಲಿ ಅಮೆರಿಕ ತನ್ನದೇ ವಿಮಾನಗಳನ್ನು ಶೂಟ್ ಡೌನ್ ಮಾಡ್ಕೊಳ್ತಲ್ಲ, ಅಂದ್ರೆ ಕುವೈತ್ನ ಪಡೆಗಳು US ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನೇ ಬಳಸಿ ಅಮೆರಿಕದ F-15 ಯುದ್ಧ ವಿಮಾನಗಳನ್ನು ಉಡಾಯಿಸಿದ್ರು. ಇದಾಗ್ತಿದ್ದ ಹಾಗೆ ಅಮೆರಿಕ ಒಪ್ಕೊಳ್ತು, ಹೌದು ನಮ್ಗೆ ಹಾನಿಯಾಗಿದೆ, ಇದು ಫ್ರೆಂಡ್ಲಿ ಫೈರಿಂಗ್ ನಿಂದ ಆದಂತಹ ಘಟನೆ ಅಂತ ಅಮೆರಿಕ ಹೇಳ್ಕೊಂಡಿದೆ. ಆದ್ರೆ ಇರಾನ್ ಯಾವ ರೀತಿಯಾಗಿ ಬಿಂಬಿಸ್ತಾ ಇದೆ ಗೊತ್ತಾ, ನಾವದನ್ನ ಹೊಡೆದಿದ್ದು ಅಂತ. ಹಾಗೆ ಇರಾನ್ ಅಮೆರಿಕದ ಅಬ್ರಹಾಂ ಲಿಂಕನ್ ವಾರ್ಶಿಪ್ ಅನ್ನು ಹೊಡೆದಿರೋದಾಗಿಯೂ ಕೂಡ ಹೇಳ್ಕೊಂಡಿತ್ತು. ಆದ್ರೆ ಅಮೆರಿಕ ಈಗ ಸಾಕ್ಷಿ ಸಮೇತ ಅದಕ್ಕೆ ಉತ್ತರ ಕೊಟ್ಟಿದೆ. ನಮ್ಮ ಅಬ್ರಹಾಂ ಲಿಂಕನ್ ಏನೂ ಆಗಿಲ್ಲ, ಅದು ಈಗಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ, ಯುದ್ಧದಲ್ಲಿ ಸಕ್ಷಮವಾಗಿ ಭಾಗಿಯಾಗಿದೆ ಅಂತ. ಈ ರೀತಿಯಾಗಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇರೋದರಲ್ಲಿ ಇರಾನ್ನ ಸ್ಟೇಟ್ ಮೀಡಿಯಾ ಇದೆಯಲ್ಲ, ಇದು ನಂಬರ್ 1 ಪ್ಲೇಸ್ನಲ್ಲಿದೆ. ಹೀಗಾಗಿ ಇಸ್ರೇಲ್ ಈಗ ಸ್ಟೇಟ್ ಮೀಡಿಯಾವನ್ನೇ ಉಡಾಯಿಸೋದಕ್ಕೆ ಸ್ಕೆಚ್ ಇಟ್ಟಿದೆ. ಈ ಯುದ್ಧ ಶುರುವಾದ ಬಳಿಕ ಅಮೆರಿಕ ಯಾವುದೇ ಪ್ರೆಸ್ ಬ್ರೀಫಿಂಗ್ ಮಾಡಿರಲಿಲ್ಲ. ನಿನ್ನೆ ಆ ಕೆಲಸವನ್ನ ಮಾಡಿತು. ಅಮೆರಿಕದ ವಾರ್ ಸೆಕ್ರೆಟರಿ ಆಗಿರುವಂತಹ ಪೀಟ್ ಹೆಕ್ಸಿತ್ ಮತ್ತು ಅಮೆರಿಕದ ಮಿಲಿಟರಿ ಚೀಫ್ ಆಗಿರುವಂತಹ ಡ್ಯಾನ್ ಕೇನ್ ಇಬ್ಬರು ಸೇರಿ ಜಾಯಿಂಟ್ ಪ್ರೆಸ್ ಬ್ರೀಫಿಂಗ್ ಮಾಡಿದ್ರು. ಅದರಲ್ಲಿ ಮಿತ್ರರೇ, ಅಮೆರಿಕದ ವಾರ್ ಸೆಕ್ರೆಟರಿ ಹೇಳಿದಂತಹ ಒಂದು ಮಾತು ಈಗ ಅನೇಕ ಅನುಮಾನಗಳಿಗೆ ಕಾರಣ ಆಗಿದೆ. ಅಮೆರಿಕ ನಿಜವಾಗ್ಲೂ ಕೂಡ ಇರಾನ್ನಲ್ಲಿ ಏನು ಉದ್ದೇಶವನ್ನು ಇಟ್ಟುಕೊಂಡಿದೆ? ಮತ್ತೊಮ್ಮೆ ಇರಾನ್ ವಿಚಾರದಲ್ಲಿ ಇವರು ಬಿಗ್ ಯೂ ಟರ್ನ್ ಅನ್ನು ತೆಗೆದುಕೊಳ್ತಾರಾ? ಈ ಅನುಮಾನಗಳನ್ನು ಕೂಡ ಹುಟ್ಟು ಹಾಕಿದೆ. ಅದೇನು ಕೇಳಿದ್ರೆ, ಇರಾನ್ನಲ್ಲಿ ದೀರ್ಘಕಾಲ ಯುದ್ಧ ಮಾಡೋದಕ್ಕೆ ಅದೇನು ಇರಾಕ್ ಅಲ್ಲ. ಇರಾಕ್ನಲ್ಲಿ ನಾವು 9 ವರ್ಷ ಸಿಕ್ಕಾಕೊಂಡ್ವಿ, ಇರಾನ್ನಲ್ಲಿ ಆ ಕೆಲಸ ಮಾಡೋದಿಲ್ಲ. ಇರಾನ್ನಲ್ಲಿ ನಮ್ಮ ಗುರಿ ಬಹಳ ಸ್ಪಷ್ಟವಾಗಿದೆ. ಮುಖ್ಯವಾಗಿ ಮಿಸೈಲ್ ಫೆಸಿಲಿಟೀಸ್, ಹಾಗೆ ಇರಾನ್ನ ಡ್ರೋನ್ ಸಾಮರ್ಥ್ಯ, ಜೊತೆಗೆ ನ್ಯೂಕ್ಲಿಯರ್ ಟಾರ್ಗೆಟ್ಗಳನ್ನು ಉಡಾಯಿಸುವಂತಹದ್ದು ನಮ್ಮ ಗುರಿಯಾಗಿದೆ. ಇರಾನ್ ಮಿಸೈಲ್ ಮತ್ತು ಡ್ರೋನ್ಗಳಿಂದಾಗಿ ಒಂದು ಕೋಟೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅದನ್ನು ನಾವು ಭೇದಿಸ್ತೀವಿ, ಅದನ್ನು ಉಡಾಯಿಸ್ತೀವಿ. ಇದಿಷ್ಟನ್ನ ಬಿಟ್ಟು ಇರಾನ್ನಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಯಾಗಲಿ, ಇರಾನ್ನನ್ನು ಅಭಿವೃದ್ಧಿ ಮಾಡೋದಾಗ್ಲಿ ನಮ್ಮ ಗುರಿಯಾಗಿಲ್ಲ. ಅದಕ್ಕಾಗಿ ನಮ್ಮ ಸಮಯ ಮತ್ತು ನಮ್ಮ ಜೀವಗಳನ್ನು ವ್ಯರ್ಥ ಮಾಡೋದಿಲ್ಲ. ಹೀಗಂತ ಅಮೆರಿಕದ ವಾರ್ ಸೆಕ್ರೆಟರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಬಹಳ ಗೊಂದಲಕ್ಕೆ ಕಾರಣ ಆಗಿದೆ. ಯಾಕೆ ಅಂತಂದ್ರೆ, ಬಹುತೇಕರು ಏನಂದುಕೊಂಡಿದ್ರು, ಈ ಬಾರಿ ಅಮೆರಿಕ ಬಹಳ ನಿರ್ಣಾಯಕವಾದಂತಹ ಯುದ್ಧವನ್ನು ಘೋಷಿಸಿದೆ. ಕೇವಲ ನ್ಯೂಕ್ಲಿಯರ್ ಅನ್ನು ನಾಶ ಮಾಡೋದು, ಮಿಸೈಲ್ ಫೆಸಿಲಿಟೀಸ್ ಅನ್ನು ಹಾನಿ ಮಾಡುವಂತಹದ್ದು ಅಮೆರಿಕದ ಉದ್ದೇಶ ಆಗಿಲ್ಲ. ಅದು ಬಹಳ ಈಸಿ ಟಾರ್ಗೆಟ್, ಅಮೆರಿಕ ಬಹಳ ಸುಲಭವಾಗಿ ಮಾಡಬಹುದು. ಅಮೆರಿಕದ ನಿಜವಾದ ಉದ್ದೇಶ ಇರುವಂತಹದ್ದು ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡುವಂತಹದ್ದು, ತನಗೆ ಬೇಕಾದಂತಹ ಪಪೆಟ್ ಗವರ್ನಮೆಂಟ್ ಅನ್ನು ಅಲ್ಲಿ ಸ್ಥಾಪನೆ ಮಾಡುವಂತಹದ್ದು ಅಮೆರಿಕದ ಮುಖ್ಯ ಉದ್ದೇಶ ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ನೀವೇ ಸೂಕ್ಷ್ಮವಾಗಿ ಗಮನಿಸಿ, ಇರಾನ್ ನ್ಯೂಕ್ಲಿಯರ್ ವಿಚಾರದಲ್ಲಿ ಅಮೆರಿಕದ ಷರತ್ತುಗಳಿಗೆ ಒಪ್ಪಿಗೆ ಸೂಚಿಸಿತ್ತು. ಮಾತುಕತೆಯಲ್ಲಿ ಮಹತ್ವದ ಬೆಳವಣಿಗೆಗಳಾಗಿದ್ವು. ಆದರೂ ಸಹ ಅಮೆರಿಕ ಏಕಾಏಕಿಯಾಗಿ ಯುದ್ಧವನ್ನು ಆರಂಭಿಸಿತು. ಇದರ ಅರ್ಥ ಏನು? ಅಲ್ಲಿನ ಸರ್ಕಾರವನ್ನು ಕೊನೆಗೊಳಿಸುವಂತಹದ್ದು, ಖಮೇನಿಯ ಅಂತ್ಯ, ಇದೆಲ್ಲವೂ ಕೂಡ ಅಮೆರಿಕದ ಗುರಿಯಾಗಿದ್ದಂತೆ ಕಂಡು ಬರ್ತಾ ಇತ್ತು. ಆದರೆ ಈಗ ಪೀಟ್ ಹೆಕ್ಸಿತ್ ಹೇಳ್ತಾ ಇದ್ದಾರೆ, ಅದು ಯಾವುದೂ ಕೂಡ ನಮ್ಮ ಉದ್ದೇಶವೇ ಅಲ್ಲ. ಇದರಿಂದ ಏನು ಅನುಮಾನ ಬರ್ತಾ ಇದೆ ಕೇಳಿದ್ರೆ, ರೆಜಿಮ್ ಚೇಂಜ್ ಮಾಡುವಂತಹದ್ದು ಅಷ್ಟು ಸುಲಭ ಅಲ್ಲ ಅಂತ ಅಮೆರಿಕಾಗೆ ಈಗ ಅರ್ಥ ಆಗಿದೆಯಾ? ಈ ಪ್ರಶ್ನೆ ಮೂಡ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಖಮೇನಿ ಅಂತ್ಯ ಆಗ್ತಿದ್ದ ಹಾಗೆ ಇರಾನ್ನಲ್ಲಿ ಹೊಸ ಸರ್ಕಾರ ಸ್ಥಾಪನೆ ಆಗಿಬಿಟ್ಟಿದೆ. ನಾನು ಮೊನ್ನೆಯೇ ನಿಮಗೆ ಹೇಳಿದ್ದೆ, ಅಲ್ಲಿ ರಾವಣನ ತಲೆ ತೆಗೆದ ಹಾಗೆ, ಒಂದು ತಲೆ ತೆಗಿತಿದ್ದ ಹಾಗೆ ಮತ್ತೊಂದು ತಲೆ ಪ್ರಕಟಗೊಂಡು ಬಿಡುತ್ತೆ. ಇರಾನ್ ಆ ರೀತಿಯಾದಂತಹ ಒಂದು ಗಟ್ಟಿ ವ್ಯವಸ್ಥೆಯನ್ನು ಸ್ಥಾಪಿಸಿಟ್ಟು ಬಿಟ್ಟಿದೆ. ಅದು ಹಿಜ್ಬುಲ್ಲಾಗಳ ವಿಚಾರದಲ್ಲಿರಬಹುದು, ಹೂತಿಗಳ ವಿಚಾರದಲ್ಲಿರಬಹುದು, ಹಮಾಸ್ ಇರಬಹುದು, ಅಥವಾ ಇರಾನ್ನಲ್ಲೇ ಇರಬಹುದು. ಒಬ್ಬ ಹೋದ ತಕ್ಷಣ ಆ ವ್ಯವಸ್ಥೆ ಬದಲಾಗೋದಿಲ್ಲ. ಇದರ ಜೊತೆಗೆ ಅಮೆರಿಕಾಗೆ ಅರ್ಥ ಆದಂತಹ ಇನ್ನೊಂದು ವಿಚಾರ ಏನು ಕೇಳಿದ್ರೆ, ಈ ಖಮೇನಿ ಸರ್ಕಾರಕ್ಕೆ ಇರಾನ್ನಲ್ಲಿ ಪೂರ್ಣ ಪ್ರಮಾಣದ ವಿರೋಧ ಇಲ್ಲ. 50%ಗೂ ಹೆಚ್ಚು ಖಮೇನಿ ಸರ್ಕಾರವನ್ನು ಬೆಂಬಲಿಸುವಂತಹ ಜನರು ಕೂಡ ಇದ್ದಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಹೊಸ ಸರ್ಕಾರದ ಸ್ಥಾಪನೆ ಹೇಗೆ ಸಾಧ್ಯ ಆಗತ್ತೆ?
ಇದು ಈಗ ಅಮೆರಿಕಾಗೆ ಅರ್ಥ ಆದಂತೆ ಕಂಡು ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ಅಮೆರಿಕದ ವಾರ್ ಸೆಕ್ರೆಟರಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿ ಸರ್ಕಾರ ಬದಲಾಯಿಸುವಂತಹದ್ದು, ಪ್ರಜಾಪ್ರಭುತ್ವ ಸ್ಥಾಪನೆ ನಮ್ಮ ಗುರಿಯಲ್ಲ. ನಾವು ಕೇವಲ ಅಲ್ಲಿನ ಮಿಲಿಟರಿ ಟಾರ್ಗೆಟ್ಗಳನ್ನು ಉಡಾಯಿಸ್ತೀವಿ. ಅವರು ನ್ಯೂಕ್ಲಿಯರ್ ಪವರ್ ದೇಶ ಆಗಬಾರ್ದು, ಅದು ನಮ್ಮ ಉದ್ದೇಶ ಅಂತ. ಆದರೆ ಇಸ್ರೇಲ್ನ ಉದ್ದೇಶ ಮಾತ್ರ ಬಹಳ ಡಿಫರೆಂಟ್ ಆಗಿದೆ. ಅವರು ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡಲೇಬೇಕು. ಇಲ್ಲದೆ ಹೋದ್ರೆ ಈಗೇನು ಹಾನಿ ಮಾಡಿದೀವಲ್ಲ, ಇದಕ್ಕಿಂತ ದೊಡ್ಡದಾಗಿ 5 ವರ್ಷದಲ್ಲೇ ಬಿಲ್ಡ್ ಮಾಡಿ ನಿಲ್ಲಿಸ್ತಾರೆ. ಮತ್ತೆ ಇದೇ ರೀತಿಯಾಗಿ ಯುದ್ಧ ಮಾಡಬೇಕು, ಅಸ್ಥಿರತೆ ಆಗುತ್ತೆ, ಅನಿಶ್ಚಿತತೆ ಆಗುತ್ತೆ, ಪ್ರಾದೇಶಿಕ ಶಾಂತಿಗೆ ಭಂಗ ಬರುತ್ತೆ. ಇದೆಲ್ಲ ಆಗಬಾರದು ಅಂತಂದ್ರೆ ಇರಾನ್ನಲ್ಲಿ ಪರ್ಮನೆಂಟ್ ಆಗಿ ಸರ್ಕಾರ ಬದಲಾಗಬೇಕು ಅನ್ನುವಂಥದ್ದು ಇಸ್ರೇಲ್ನ ಉದ್ದೇಶ. ಆದರೆ ಈಗಲೂ ಸಹ ಇಸ್ರೇಲ್ನ ಉದ್ದೇಶಕ್ಕೆ ಅಮೆರಿಕ ಮಧ್ಯದಲ್ಲೇ ಕೈ ಕೊಡುತ್ತಾ ಅನ್ನುವಂಥ ಅನುಮಾನಗಳು ಸೃಷ್ಟಿಯಾಗಿದ್ದಾವೆ. ಆ ರೀತಿಯ ಸ್ಟೇಟ್ಮೆಂಟ್ಗಳು ಅಮೆರಿಕದಿಂದ ಬರೋದಕ್ಕೆ ಶುರುವಾಗಿದೆ. ಆದರೆ ಅದೇ ಅಮೆರಿಕದ ವಾರ್ ಸೆಕ್ರೆಟರಿ ಇನ್ನೊಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇನು ಕೇಳಿದ್ರೆ, ಈ ಯುದ್ಧವನ್ನು ನಾವು ಆರಂಭಿಸಿಲ್ಲ, ಆದರೆ ಈ ಯುದ್ಧವನ್ನು ಅಂತ್ಯ ಮಾಡೋದು ನಾವೇ. ಗೆಲುವು ಮಾತ್ರ ನಮ್ಮ ಗುರಿಯಾಗಿದೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕೆಲ ಪತ್ರಕರ್ತರು ಅವರಿಗೊಂದು ಪ್ರಶ್ನೆ ಕೇಳ್ತಾರೆ, ಒಂದು ವೇಳೆ ಇರಾನ್ಗೇನಾದರೂ ನಿಮ್ಮ ಭೂಸೇನೆಯನ್ನು ಇಳಿಸುವಂತಹ ಅವಶ್ಯಕತೆ ಬರುತ್ತಾ, ಆ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಾ ಅಂತ. ಅದರ ಬಗ್ಗೆ ಈಗಲೇ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಏನೇನು ಅವಶ್ಯಕತೆ ಬರುತ್ತೋ ಅದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಇಲ್ಲಿ ಹಾನಿಯಾಗುವಂತಹದ್ದು ಸರ್ವೇ ಸಾಮಾನ್ಯ, ನಾವು ಅದು ಯಾವುದಕ್ಕೂ ಕೂಡ ಹಿಂಜರಿಯೋದಿಲ್ಲ ಅಂತ ಕೂಡ ಯುಎಸ್ನ ವಾರ್ ಸೆಕ್ರೆಟರಿ ಪೀಟ್ ಹೆಕ್ಸಿತ್ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯರಾಗಿ ನಾವೇನು ಬಯಸೋದು ಕೇಳಿದ್ರೆ, ಏನಾದರೂ ಆಗಲಿ, ಯಾವುದಾದ್ರೂ ಒಂದು ಇತ್ಯರ್ಥ ಆಗಲಿ, ಈ ವಿಚಾರ ಸೆಟಲ್ ಆಗಿಬಿಡಬೇಕು. 6 ತಿಂಗಳಿಗೆ ಇದೇ ರೀತಿಯಾಗಿ ಯುದ್ಧ ಆರಂಭಿಸ್ತಾ ಇದ್ರೆ ಭಾರತದ ಗತಿ ಏನು? ಅತಿ ಹೆಚ್ಚು ತೊಂದರೆಗೊಳಗಾಗುವಂಥವರೇ ನಾವು. ಈಗಾಗಲೇ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇದೆ. ಇದರ ಎಫೆಕ್ಟ್ನಿಂದಾಗಿ ಚಿನ್ನ ಬೆಳ್ಳಿಯ ಬೆಲೆ ಮತ್ತೆ ಏರಿಕೆ ಕಂಡಿದೆ. ಡಾಲರ್ ಎದುರು ರೂಪಾಯಿಯ ಮೌಲ್ಯ ಕುಸಿತಾ ಇದೆ. ಷೇರು ಮಾರುಕಟ್ಟೆಯಲ್ಲಿ ಮಹಾಪತನ ಆಗಿದೆ. ಇದೆಲ್ಲ ಸರಿಯಾಗಬೇಕು ಅಂತಂದ್ರೆ ಇರಾನ್ನ ವಿಚಾರ ಇತ್ಯರ್ಥ ಆಗಲೇಬೇಕು. ಮಿಡಲ್ ಈಸ್ಟ್ನಲ್ಲಿ ಶಾಂತಿ ಸ್ಥಾಪನೆ ಆಗಲೇಬೇಕು. ಆದರೆ ಅಮೆರಿಕ ಏನೋ ಉದ್ದೇಶವನ್ನು ಇಟ್ಕೊಂಡಿತ್ತು, ಆದರೆ ಈಗ ಉದ್ದೇಶ ಈಡೇರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಅನುಮಾನ ಸೃಷ್ಟಿಯಾಗ್ಬಿಟ್ಟಿದೆ ಅವರಿಗೆ. ಯಾಕೆಂತಂದ್ರೆ ಇರಾನ್ ಈ ಪರಿಯಾಗಿ ಮಿಡಲ್ ಈಸ್ಟ್ ಅನ್ನ ಟಾರ್ಗೆಟ್ ಮಾಡುತ್ತೆ, ಇತರ ಮುಸ್ಲಿಂ ರಾಷ್ಟ್ರಗಳಿಗೆ ಇಷ್ಟೊಂದು ಮಟ್ಟಿಗೆ ಹೊಡೆಯುತ್ತೆ ಅಂತ ಅಮೆರಿಕ ನಿರೀಕ್ಷೆ ಮಾಡಿರಲಿಲ್ಲ. ಅಮೆರಿಕದ ನಿರೀಕ್ಷೆ ಏನಿತ್ತು ಕೇಳಿದ್ರೆ, ಒಂದು ವೇಳೆ ಮಿಡಲ್ ಈಸ್ಟ್ನ ಈ ದೇಶಗಳಿಗೆ ಹೊಡೆದಿದ್ದೇ ಆದರೂ ಕೂಡ ಅದು ಅಮೆರಿಕದ ಏರ್ ಬೇಸ್ಗಳನ್ನು ಮಾತ್ರ ಆಗಿರುತ್ತೆ. ಹೆಚ್ಚು ಅಂತಂದ್ರೆ ಅಮೆರಿಕದ ರಾಯಭಾರ ಕಚೇರಿಗಳನ್ನು ಗುರಿ ಮಾಡಬಹುದು ಅಂತ. ಆದರೆ UAE, ಕತಾರ್, ಬಹರೈನ್, ಕುವೈತ್, ಸೌದಿ ಅರೇಬಿಯಾ ಈ ದೇಶಗಳಲ್ಲಿ ಅಲ್ಲಿನ ವಾಣಿಜ್ಯ ಟಾರ್ಗೆಟ್ಗಳನ್ನು ಕೂಡ ಇರಾನ್ ಹಿಟ್ ಮಾಡ್ತಾ ಇದೆ. ಇದು ಅಮೆರಿಕಾಗೆ ಬಹಳ ದೊಡ್ಡ ತಲೆಬಿಸಿಯನ್ನು ತಂದಿಟ್ಟಿದೆ. ಮಿತ್ರರೇ, ಇದಿಷ್ಟು ಅಮೆರಿಕ ಮತ್ತು ಇರಾನ್ ನಡುವೆ ಆಗ್ತಾ ಇರುವಂತಹ ಯುದ್ಧದಲ್ಲಾದಂತಹ ಕೆಲವೊಂದಷ್ಟು ಬೆಳವಣಿಗೆಗಳು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.